ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪ್ರೀವಿಯಸ್ ವಿಡಿಯೋದಲ್ಲೆಲ್ಲ ಆಷಾಢ ಮಾಸ ಯಾವಾಗ ಪ್ರಾರಂಭ, ಏನೇನೆಲ್ಲ ಫಾಲೋ ಮಾಡಬೇಕು, ಏನೇನೆಲ್ಲ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ನ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಯಾರೆಲ್ಲ ನೋಡಿಲ್ಲ ಹೋಗಿ ಒನ್ಸ್ ವಿಸಿಟ್ ಮಾಡಿ ನೋಡಿ. ಮತ್ತು ನಿಂಬೆಹಣ್ಣಿನ ದೀಪಾರಾಧನೆನ ಹೇಗೆ ಮಾಡಬೇಕು, ಯಾವೆಲ್ಲ ನಿಯಮಗಳನ್ನ ಪಾಲಿಸಬೇಕು ಅದನ್ನು ಸಹ ನಾನು ಆ ವಿಡಿಯೋದಲ್ಲಿ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಒನ್ಸ್ ಹೋಗಿ ಚೆಕ್ ಮಾಡಿ. ನಾನು ಈ ವಿಡಿಯೋದಲ್ಲಿ ಆಷಾಢ ಮಾಸದಲ್ಲಿ ಮಾಡುವಂಥ ವಿಶೇಷ ಲಕ್ಷ್ಮೀ ದೇವರ ಪೂಜೆ ಅಂತಲೇ ಹೇಳ್ಬೋದು, ಆಷಾಢ ಲಕ್ಷ್ಮಿ ಪೂಜೆ, ಇದನ್ನೆಲ್ಲ ಏನೇನೆಲ್ಲ ಫಾಲೋ ಮಾಡಿ ನಾವು ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾಯಿದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ಯಾವುದೇ ನ್ಯೂ ವಿಡಿಯೋ ಹಾಕಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಸೊ ನೀವೇ ಮೊದಲು ನೋಡ್ಬೋದು. ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಆಷಾಢ ಮಾಸವು ಜುಲೈ 6ನೇ ತಾರೀಕು ಶುರುವಾಗಿ ಆಗಸ್ಟ್ 4ನೇ ತಾರೀಕು ಮುಕ್ತಾಯ ಆಗುತ್ತೆ. ಈ ಆಷಾಢ ಮಾಸನ ನಾವು ಶೂನ್ಯ ಮಾಸ ಅಂತಲೂ ಕರಿತೀವಿ. ಈ ಮಾಸದಲ್ಲಿ ಯಾವುದೇ ಥರದ ಶುಭ ಕಾರ್ಯಗಳನ್ನ ನಾವು ಮಾಡೋದಿಲ್ಲ. ವಿಷ್ಣು ದೇವರು 4 ತಿಂಗಳು ಯೋಗ ನಿದ್ರೆಗೆ ಜಾರಿರ್ತಾರೆ ಅನ್ನೋದು ನಮ್ಮ ಪುರಾಣಗಳಲ್ಲಿ ಉಲ್ಲೇಖ ಇದೆ. ಮತ್ತು ಈ ಮಾಸದಲ್ಲಿ ನಾವು ಆಷಾಢ ಲಕ್ಷ್ಮಿ ಪೂಜೆನ ಮಾಡೋದು ತುಂಬ ವಿಶೇಷ ಅಂತ ಹೇಳ್ಬೋದು. ನಾವೇನೇ ಬೇಡಿಕೆ ಇಟ್ಟರೂ ಅದು ನೆರವೇರುತ್ತೆ. ಮತ್ತು ಸುಮಂಗಲಿಯರು ಗಂಡನ ಆಯಸ್ಸಿಗೋಸ್ಕರ ಈ ಪೂಜೆನ ಮಾಡುವಂಥದ್ದು. ಮತ್ತು ಕನ್ಯೆಯರು ಒಳ್ಳೆಯ ಪತಿಯ ಬೇಡಿಕೆಯನ್ನು ಇಟ್ಟು ಸಹ ಈ ಪೂಜೆನ ಮಾಡ್ತಾ ಇರ್ತಾರೆ. ಇನ್ನು ವ್ಯಾಪಾರಸ್ಥರು ಸಹ ಒಳ್ಳೆಯ ವ್ಯಾಪಾರಗಳನ್ನ ನೋಡೋದಕ್ಕೋಸ್ಕರ ಈ ಆಷಾಢ ಲಕ್ಷ್ಮಿ ಪೂಜೆನ ಮಾಡುವಂಥದ್ದು. ಇದನ್ನು ನೀವು ಮಂಗಳವಾರನೂ ಸಹ ಮಾಡ್ಬೋದು, ಶುಕ್ರವಾರನೂ ಸಹ ಮಾಡ್ಬೋದು. ಆಲ್ಮೋಸ್ಟ್ ಎಲ್ಲರೂ ಶುಕ್ರವಾರನೇ ಮಾಡೋದು. ಈ ಸತಿ 4 ಶುಕ್ರವಾರಗಳು ಬರುತ್ತೆ. ಈ 4 ಶುಕ್ರವಾರನೂ ನೀವು ಮಾಡ್ಬೋದು. ಇಲ್ಲ ನಿಮ್ದು ಏನಾದ್ರು ಪೀರಿಯಡ್ ಇಶ್ಯೂಸ್ ಇತ್ತು ಅಂದರೆ ನೀವು ನೋಡಿಕೊಂಡು ಎಷ್ಟು ದಿವಸ ಬೇಕಾದರೂ ನೀವು ಮಾಡ್ಬೋದು. 1 ದಿವಸ ಬೇಕಾದ್ರೂ ಸಹ ನೀವು ಈ ಪೂಜೆನ ಮಾಡ್ಬೋದು. ಇನ್ನು ನೀವು ಈ ಪೂಜೆನ ಮಾಡೋದಕ್ಕೋಸ್ಕರ ಹಿಂದಿನ ದಿನವೇ ಬಿಫೋರ್ ಅಂದರೆ ಗುರುವಾರನೇ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು, ಮನೆ ಆಗ್ಬೋದು, ಎಲ್ಲನೂ ಪೂಜೆ ಸಾಮಾನು ಆಗ್ಬೋದು, ದೇವ್ರ ಮನೆ ಆಗ್ಬೋದು, ಎಲ್ಲನೂ ಸಹ ನೀಟಾಗಿ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡಿಕೊಂಡ್ರೆ ಬೆಳಿಗ್ಗೆನೇ ಬ್ರಾಹ್ಮಿ ಮುಹೂರ್ತದ ಪೂಜೆಗೆ ಮಾಡೋದಕ್ಕೆ ಬೇಗ ಈಸಿ ಆಗುತ್ತೆ, ಬೇಗನೂ ಸಹ ಮಾಡ್ಬೋದು. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಶುಕ್ರವಾರ ಅವತ್ತಿನ ದಿನ ಕಳಸನ ತೆಗಿಬಾರ್ದು ಅನ್ನೋದ್ರಿಂದಲೇ ಹಿಂದಿನ ದಿನ ನೀವು ರೆಡಿ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ಇನ್ನು ನೀವು ಪೂಜೆ ಮಾಡೋ ದಿನ ಬೇಗನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ಮನೆಯೆಲ್ಲ ಒರೆಸಿ, ಹೊಸ್ಲು ಎಲ್ಲ ಒರೆಸಿ, ಈಚೆ ಎಲ್ಲ ರಂಗೋಲಿ ಹಾಕಿ ರೆಡಿ ಮಾಡಿಕೊಂಡು ದೇವ್ರ ಮನೆಗೆ ಬಂದು ದೇವ್ರ ಫೋಟೋಗಳನ್ನೆಲ್ಲ ಒರೆಸಿ ಅದಕ್ಕೆ ಗಂಧ ಕುಂಕುಮ ಎಲ್ಲ ಇಟ್ಕೊಂಡು ರೆಡಿ ಮಾಡಿಕೊಂಡು, ಲಕ್ಷ್ಮಿ ಯಾರು ಕಳಸ ಕೂರಿಸ್ತೀರೋ ಅವರು ಕಳಸದ ಪ್ಲೇಟ್ಗೆ ಸ್ವಲ್ಪ ಅಕ್ಕಿನ ಹಾಕಿ ಅದ್ರ ಮೇಲೆ ಕಳಸ ಚೊಂಬನ ಇಟ್ಟು ನೀರನ್ನು ಹಾಕಿ, ನೀರಿಗೆ ಅರಿಶಿನ ಕುಂಕುಮ, 5 ರೂಪಾಯಿ ಕಾಯಿನ್ ಇದ್ದರೆ 5 ರೂಪಾಯಿ ಕಾಯಿನು, ಇಲ್ಲ ಬೆಳ್ಳಿ ಕಾಯಿನ್ ಇತ್ತು ಅಂದರೆ ಬೆಳ್ಳಿ ಕಾಯಿನ ಹಾಕ್ಬಿಟ್ಟು ಒಂದು ಹೂ, ಕೆಂಪು ಹೂ, ಗುಲಾಬಿ ಯಾವುದಾದ್ರೂ ನೀವು ಹಾಕಬೇಕಾಗುತ್ತೆ. ಹಾಕ್ಬಿಟ್ಟು ತೆಂಗಿನಕಾಯಿನ ಇಟ್ಟು 5 ವೀಳ್ಯದೆಲೆ ಇಲ್ಲ ಮಾವಿನ ಎಲೆ ಯಾವುದಿರುತ್ತೋ ಅದನ್ನು ನೀವು ಇಟ್ಟು ಕಳಸನ ರೆಡಿ ಮಾಡ್ಕೊಳ್ಳೋ ಅಂಥದ್ದು. ಕಳಸದ ಕೈಗೆ ನೀವು ಮಾಂಗಲ್ಯ ಇಲ್ಲ ಮುಖವಾಡ, ಮಾಂಗಲ್ಯನ ಹಾಕಲೇಬೇಕು. ಮಾಂಗಲ್ಯ ಮತ್ತು ಗೆಜ್ಜೆ ವಸ್ತ್ರ, ಮುಖವಾಡ ಇದ್ದರೆ ಮುಖವಾಡ, ಇಲ್ಲಾಂದರೆ ಕಾಯಿ ಆದರೆ ಕಾಯಿಗೆ ಅರಿಶಿನ ಕುಂಕುಮ ಇಟ್ಟು ಅಲಂಕಾರ ಮಾಡಿ ಹೂನ ಮುಡಿಸಿ ರೆಡಿ ಮಾಡಿ ಪೂಜೆ ಮಾಡುವಂಥದ್ದು. ಪೂಜೆಗೆ ಇನ್ನು ನೀವು ಪೂಜೆ ಮಾಡಬೇಕಾದ್ರೆ ತಾಯಿ ಮಹಾಲಕ್ಷ್ಮಿದು ಲಕ್ಷ್ಮಿ ಅಷ್ಟಕಂ ಬರುತ್ತೆ, ಅದನ್ನ ನೀವು 108 ಬಾರಿ ಹೇಳ್ಕೊಂಡು ಪೂಜೆನ ಮಾಡೋವಂಥದ್ದು. ನಿಮ್ಮ ಸಂಕಲ್ಪ ಏನಿದೆ ಅದನ್ನ ನೀವು ಹೇಳ್ಕೋಬೇಕಾಗುತ್ತೆ. ಇನ್ನು ಕಳಸ ಇಲ್ಲ ವಿಗ್ರಹ ಇಟ್ಟು ಪೂಜೆ ಮಾಡೋವಂಥವ್ರು ಲಕ್ಷ್ಮಿಗೆ ಕುಂಕುಮ ಅರ್ಚನೆನ ಮಾಡಬೇಕಾಗುತ್ತೆ. ಈ ರೀತಿ ವಿಗ್ರಹ ಇಟ್ಟು ಪೂಜೆನೂ ಸಹ ಮಾಡ್ಬೋದು, ಕಳಸ ಇಟ್ಟು ಮಾಡ್ಬೋದು. ಇಲ್ಲ ನಾವು ಲಕ್ಷ್ಮಿ ಫೋಟೋ ಇಟ್ಟು ಮಾಡ್ತೀವಿ ಅಂದರೆ ಫೋಟೋಗೆ ನೀವೆಲ್ಲ ಥರ ಹೂಗಳಿಂದ ಅಲಂಕಾರ ಮಾಡಿ ದೇವ್ರ ಅಷ್ಟಕಂ ಹೇಳಿ ಪೂಜೆನ ಮಾಡಿ. ಮತ್ತು ಇನ್ನು ತಾಯಿಗೆ ನೈವೇದ್ಯನ ನೀವೇನೆಲ್ಲ ಇಡ್ಬೋದು ಅಂದರೆ ಪುಳಿಯೋಗರೆ, ಚಿತ್ರಾನ್ನ, ಮೊಸರನ್ನ, ಶಾವಿಗೆ ಇದಿಷ್ಟು ಥರ ನೀವು 4 ಶುಕ್ರವಾರನೂ ಒಂದೊಂದು ನೈವೇದ್ಯನ ಮಾಡಿ ಇಡೋ ಅಂಥದ್ದು. ಇದಿಷ್ಟು ಪ್ರಿಯವಾದ ನೈವೇದ್ಯಗಳಾಗಿರುತ್ತೆ. ಈ ಪೂಜೆಗೆ ಶುಭ ಸಮಯ ಅಂತ ಹೇಳೋದಾದರೆ ಬೆಳಿಗ್ಗೆ 4 ಗಂಟೆಯಿಂದ 6 ಗಂಟೆ ಒಳಗಡೆ ನೀವು ಮಾಡಬೇಕಾಗುತ್ತೆ. ಹಂಗೂ ಆಗಿಲ್ಲ ಅಂದರೆ 8 ಗಂಟೆ ಒಳಗಡೆ ಮಾಡಿ, 8 ಗಂಟೆ ಮೇಲೆ ಮಾಡೋದಕ್ಕೆ ಬರೋದಿಲ್ಲ. ಇನ್ನು ಸಂಜೆ ಅಂದರೆ 5:30ಯಿಂದ 6:30 ಒಳಗಡೆ ನೀವು ಈ ಆಷಾಢ ಲಕ್ಷ್ಮಿ ಪೂಜೆನ ಮಾಡಿ ಮುಗಿಸೋ ಅಂಥದ್ದು. ನೀವು ಪೂಜೆ ಎಲ್ಲ ಆದಮೇಲೆ ನೀವು ದೇವಸ್ಥಾನಕ್ಕೆ ಹೋಗಿ ಬರೋ ಅಂಥದ್ದು. ಹೋಗಿ ಬಂದರೆ ಒಂದೊಳ್ಳೆ ಪಾಸಿಟಿವ್ ವೈಬ್ಸ್ ಅನ್ನೋದಿರುತ್ತೆ. ಕೆಲವೊಬ್ಬರು ಕೆಲ್ಸಕ್ಕೆ ಹೋಗೋರು ಇರ್ತಾರೆ, ಆಗಲ್ಲ ಅಂತಂದರೆ ದಯವಿಟ್ಟು ಸಂಜೆ ಆದ್ರೂ ಇಲ್ಲಾಂದರೆ ಬೆಳಗ್ಗೆ ಹೋಗೋಕ್ಕೂ ಮುಂಚೆನೇ ಹೋಗಿ ಬಂದರೆ ಒಳ್ಳೆಯದು. ದೇವಸ್ಥಾನಕ್ಕೆ ಹೋಗಲೇಬೇಕು. ಈ 3 ದಿನ 4 ದಿನ ಎಷ್ಟು ದಿನ ಮಾಡ್ತೀರೋ ಅದು ಲಾಸ್ಟ್ ಡೇ ನೀವು ದೇವಸ್ಥಾನದಲ್ಲಿ ಇಲ್ಲಾಂದರೆ ನಿಮ್ಮ ಮನೆ ಹತ್ರ ಯಾರಿಗಾದ್ರೂ 5 ಜನ ಮುತ್ತೈದೆಯರಿಗೆ ಅರಿಶಿನ ಕುಂಕುಮನ ಕೊಡಬೇಕಾಗುತ್ತೆ. ಕೊಟ್ಟು ನೀವು ಈ ಆಷಾಢ ಲಕ್ಷ್ಮಿ ಪೂಜೆನ ಮುಕ್ತಾಯಗೊಳಿಸ್ಬೋದು.
ನೋಡಿದ್ರಲ್ಲ, ಇದಿಷ್ಟು ಮಾಹಿತಿ ಆಷಾಢ ಮಾಸದಲ್ಲಿ ಬರುವಂತಹ ತುಂಬ ವಿಶೇಷವಾಗಿರುವಂಥ ಆಷಾಢ ಲಕ್ಷ್ಮಿ ಪೂಜೆನ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಆಗಿತ್ತು. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಒಂದು ಲೈಕ್ ಕೊಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಶೇರ್ ಮಾಡೋದ್ರಿಂದ ನಿಮ್ಮಿಂದ ಅವ್ರಿಗೆ ಒಂದು ಒಳ್ಳೆಯ ಮಾಹಿತಿನ ತಿಳ್ಕೊಳ್ಳೋಕ್ಕೆ ಸಹಾಯ ಮಾಡ್ದಂಗೆ ಆಗುತ್ತೆ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.